Hey guys, welcome back to my channel Spurti Vlogs. ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ರಿಯಲಿ ಫೈನ್. ಸೊ ನಾನು ಬಂದುಬಿಟ್ಟು ಇವತ್ತು ನನ್ನ ವ್ಲಾಗ್ನ ಕಿಚನಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬೆಳಗ್ಗೆ ಸ್ಟಾರ್ಟ್ ಆಗುವುದು ಕೂಡ ಕಿಚನಿಂದಾನೇ, ಎಂಡ್ ಆಗೋದು ಕೂಡ ಕಿಚನಿಂದಾನೇ, ಆ್ಯಂಡ್ ಇವತ್ತು ಕೂಡ ಹಾಗೆ ಆಯಿತು. ನಾನು ಇಲ್ಲಿಗೆ ಬಂದಮೇಲೆ ಫಸ್ಟ್ ಟೈಮ್ ಬೇಳೆ ಸಾರು ಅನ್ನ ಮಾಡ್ಕೊಂಡು ತಿಂದೆ. ಸೊ ಹೆಂಗೆ ವೀಡಿಯೋ ಮಾಡ್ತಿರೋದಲ್ವ, ಅದರಲ್ಲೂ ಕೊತ್ತಂಬರಿ ಕೂಡ ಸಿಕ್ಕಿತ್ತು. ಸೊ ಕೊತ್ತಂಬರಿ ಹಾಕಿ ಒಳ್ಳೆ ಒಗ್ಗರಣೆ ಕೊಟ್ಟು ಒಳ್ಳೆ ಬಿಸಿ ಬಿಸಿ ಅನ್ನ, ಸಾರು, ತುಪ್ಪ, ಉಪ್ಪಿನಕಾಯಿ ಜೊತೆಗೆ ತಂದೂರಿ ಚಿಕನ್ ಮಾಡ್ಕೊಂಡಿದ್ದೆ. ಎಲ್ಲ ತಿಂದು ಆರಾಮಾಗಿ ಇದ್ದೆ ಅವತ್ತು. ಆ್ಯಂಡ್ ಅದಾದಮೇಲೆ ಸಂಡೇ ನನಗೆ ಬೆಳಗ್ಗೆ ಆಫ್ ಇರುತ್ತೆ, ಹಾಫ್ ಡೇ ಆಫ್ ಇರುತ್ತೆ. ಸೊ ಅದಕ್ಕೆ ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಎಲ್ಲಾದರೂ ಹೋಗೋಣ ಅಥವಾ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದು. ಹೆಂಗೂ ಯುಗಾದಿ ಹಬ್ಬ ಕೂಡ ಆ ಥರ ಬರ್ತಿದೆ. ಸೊ ಚೆನ್ನಾಗೇನಾದರೂ ರೀಲ್ ಏನಾದರೂ ಮಾಡಿ ಹಾಕೋಣ ಅಂತೆಲ್ಲ ಅಂದ್ಕೊಂಡು ನಾನು ತಂದಿರೋ ಒಂದು 4-5 ಕುರ್ತಾ ಅಲ್ಲಿ ಇದು ನನಗೆ ಓಕೆ ಸಿಂಪಲಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಹಾಕೊಂಡು ರೆಡಿ ಆಗ್ತಿದೆ. ಆ್ಯಂಡ್ ತುಂಬ ದಿನ ಆಗಿತ್ತು ನಾನು ಟ್ರೆಡಿಷ್ನಲ್ ವೇರ್ ಹಾಕ್ಕೊಂಡು. ಸಂಕ್ರಾಂತಿ ಹಬ್ಬಕ್ಕೆ ಹಾಕೊಂಡಿದ್ದು ಆಲ್ಮೋಸ್ಟ್ 2 ಮಂತ್ಸ್ ನಾನು ಯಾವಾಗೂ ಹಿಂಗಿಲ್ಲ. ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ಎಲ್ಲ ಹಾಕೊಂಡು ರೆಡಿ ಆಗ್ತಿದ್ರೆ ಅದೊಂಥರ ಲಕ್ಷಣ ಕಳೆ ಬಂದುಬಿಡುತ್ತಲ್ವ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ, ಒಂದು ಕುಂಕುಮ, ಒಂದು ಬೊಟ್ಟು, ಒಂದು ಕಾಲು ಗೆಜ್ಜೆಯಿಂದ ಹಿಡಿದು ಮೂಗ್ಬಟ್ಟು, ಬಳೆಗಳು ಎಲ್ಲ ಒಂದು ಎಷ್ಟು ಚೆನ್ನಾಗಿ ನಮ್ಮನ್ನು ನಾವೇ ಕಾಣ್ಬೋದು ಅಂತ. ಆ್ಯಂಡ್ ಹೂವು ಇದ್ದಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು. ಅಂದರೆ ಇವಾಗ ಜುಟ್ಟಿಲ್ಲ ಹೂವೆಲ್ಲ ಇಟ್ಕೊಳೋಕ್ಕೆ, ಬಟ್ ಸ್ಟಿಲ್ ಹೂವು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿತ್ತು. ಆ್ಯಂಡ್ ಆ ಕುಂಕುಮ ಇಟ್ಕೊಂಡಿದ ತಕ್ಷಣ ಒಂಥರ ಚೆನ್ನಾಗಿ ನನಗೆ ನಾನೇ ಇಷ್ಟ ಆಗ್ತಿತ್ತು. ಲಿಟ್ರಲಿ ನಾನು ಬೊಟ್ಟು ಎಲ್ಲ ಇಟ್ಕೊಂಡು ಹೋಗ್ತೀನಲ್ವ ಇವಾಗ ಕಿಚನ್ಗೆಲ್ಲ, ಅವಾಗೂ ನಂಗೆ ಈ ಥರ ವೈಪ್ ಸಿಗೋಲ್ಲ. ಸೊ ಈ ಥರ ಎಲ್ಲ ರೆಡಿ ಆಗಿಬಿಟ್ರೆ ಫುಲ್ ಖುಷಿ ಆಗೋಯಿತು. ಮತ್ತು ಅವತ್ತು ಬಂದುಬಿಟ್ಟು ನಮ್ಮ ಫಾರ್ಮ್ ಹೌಸಲ್ಲಿ ಒಂದು ಪೂಜೆ ಕೂಡ ಇತ್ತು. ಸೊ ಅದನ್ನು ನೀವು ಬರೋ ವ್ಲಾಗ್ಸಲ್ಲೆಲ್ಲ ನೋಡ್ತೀರಾ. ಲೈಕ್ ನಾರ್ಮಲ್ ನಾನ್ ವೆಜ್ ಫಂಕ್ಷನ್ ಥರ ಮಾಡಿದ್ವಿ. ಸೊ ಅದಕ್ಕೆ ನಮ್ಮ ಮಮ್ಮಿಗೆ ನಮ್ಮ ಡ್ಯಾಡಿಗೆ ಬೆಳಗ್ಗೆನೇ ಕಾಲ್ ಮಾಡಿ ಮಾತಾಡ್ತಿದ್ದೆ. ಅವ್ರು ಪೂಜೆ ಮಾಡೋ ಟೈಮಿಗೆ ನನಗೆ ಕಾಲ್ ಮಾಡಿದ್ರು. ಸೊ ಅವಾಗ ಮಾತಾಡ್ತಾರ ನಮ್ಮ ಡ್ಯಾಡಿ, ಏನು ಹಿಂಗಿದೆಯಾ, ಏನು ರೆಡಿ ಆಗಿಲ್ಲ ಅಂತ ಹೇಳ್ತಾಯಿದ್ರು. ನಾನು ಅಂದ್ಕೊಂಡು ಆಮೇಲೆ ಹಂಗೆ ರೆಡಿ ಆದ್ನ. ನಮ್ಮ ಡ್ಯಾಡಿ ಫುಲ್ ಖುಷಿ, ನಮ್ಮ ಮಮ್ಮಿ ಫುಲ್ ಖುಷಿ. ಆ್ಯಂಡ್ ಕೋಇನ್ಸಿಡೆನ್ಸ್ಲಿ ನಾನು ನಮ್ಮ ಮಮ್ಮಿ ಇಬ್ಬರು ಮ್ಯಾಚಿಂಗ್ ಆಗೋಗ್ಬಿಟ್ಟಿದ್ವಿ. ಅದು ಲೈಕ್ ಅಂತ ಅಂದ್ಬಿಟ್ಟು ನಮ್ಮ ಚಿಕ್ಕಮ್ಮ, ಯಶಿಕಾ, ನಿತಿನ್ ಎಲ್ಲರೂ ಅವತ್ತಿದ್ರು. ಎಲ್ಲರೂ ಖುಷಿಯಾಗಿ ನನ್ನ ಜೊತೆ ಮಾತಾಡ್ಕೊಂಡಿದ್ರು. ಅದಾದಮೇಲೆ ಮೆಲ್ಲಿ ಕಾಲ್ ಮಾಡಿ, ಸರಿ ಹಿಂಗೆ ಆಚೆ ಕಡೆ ನಾವು ಹೋಗ್ತಾ ಇದ್ದೇವೆ, ಜಾಯ್ನ್ ಆಗೋಕ್ಕೆ ಇಷ್ಟಪಡ್ತೀವಿ ಅಂತಂದ್ಲು. ಸರಿ ಅಂದ್ಬಿಟ್ಟು ಇನ್ನೇನು ನಾನು ರೂಮಲ್ಲಿ ಇರ್ತೀನಿ, ಹೆಂಗೂ ರೆಡಿ ಆಗಿದ್ದೀನಿ, ಅವ್ರ ಜೊತೆ ಹೊರಗಡೆ ಹೋದರೆ ಫೋಟೋಸ್ ಎಲ್ಲ ಇಟ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೋದೆ. ತುಂಬ ಚೆನ್ನಾಗಿತ್ತು ಆ ದಿನ. ಸೊ ನೀವು ಅದನ್ನು ಕೂಡ ವ್ಲಾಗಲ್ಲಿ ನೋಡಿ. ಸೊ ಗೈಸ್ ಇವಾಗ ನಾವು ಬೌಲಿಂಗ್ ಹೋಗ್ತಿದ್ದೀವಿ. ನಾನು ಮೆರಿ ಆ್ಯಂಡ್ ಐಲೀಸಾ ಜೊತೆಗೆ ಒಂದು 3 ಹುಡುಗಿರು ಜೊತೆಗೆ ನಾನು 4ನೇ ಹುಡುಗಿ. ಸೊ ಇವಾಗ ಹೋಗ್ಬಿಟ್ಟು ಫೋಟೋಸ್ ಎಲ್ಲ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬರೋದು. ಸೊ ಗೈಸ್ ಇಲ್ಲಿ ಶೂಸ್ ಇರುತ್ತೆ. ಸೊ ನಮ್ಮ ಸೈಜ್ ಯಾವುದಂತ ನೋಡಿ ಹಾಕೊಬೇಕು. ನಾವು ಶೂ ಹಾಕೊಂಬಂದ್ರೇನು ವೇಸ್ಟ್. ಬೌಲಿಂಗ್ ಇವಾಗ ಹೋಗಿ ನಂಗೆ ಆಡೋಕ್ಕೇನು ಅಷ್ಟು ಚೆನ್ನಾಗಿ ಬರಲ್ಲ. ಮೆಸ್ಸಿ yes, Spurti! Good, Spurti! No problem. Nice play. Melly, I do strike. ¿Qué pasó?
Pour les armes, c'est simple. For recharge, you can like this and this. Okay? Tu fais comme ça. Pour tirer, Right or left? Right. Okay. Okay, like this. C'est droite. à gauche. Like this. Okay. Good. Évitez de vous coller trop. Ok. Il y a des numéros sur I les- see. Il valide, mets tout votre boîte. Il faut téléphone. ಶಾರ್ಟ್ ಟೈಮಲ್ಲಿ ನನಗೆ ಕ್ಲೋಸ್ ಆಗಿತ್ತು ಅಂದರೆ ಮೆಲಿ. ಸೊ ಅವ್ರು ಬಂದುಬಿಟ್ಟು ಎಲ್ಲ ಆಫ್ರಿಕಾಯಿಂದ ಬಂದಿರೋದು. ಆ್ಯಂಡ್ ನಮ್ಮ ಪ್ರಾಪರ್ಟಿಗೆ ಸ್ಟ್ಯಾಜಿಯಸ್ ಅಂದರೆ ಟ್ರೈನೀಸ್ ಬರ್ತಾ ಇರ್ತಾರೆ. ಸೊ ಬೇರೆ ಬೇರೆ ಕಂಟ್ರೀಸಿಂದ ಬರ್ತಾ ಇರ್ತಾರೆ. ಇಟಾಲಿ ಮತ್ತು ಮಿಲ್ಯಾನ್, ಆಮೇಲೆ ಫ್ರೆಂಚ್ ಪೀಪಲ್ ಎಲ್ಲರೂ ಬರ್ತಿರ್ತಾರೆ. ಸೊ ಅದರಲ್ಲಿ ಇಬ್ಬರು ಹುಡುಗಿರು ಬಂದಿದ್ದರು. ಸೊ ಅವರಿಬ್ಬರನ್ನ ಕರ್ಕೊಂಡು ಹೋಗಿ ಬೌಲಿಂಗ್ ಆಡಬೇಕು ಅಂತ ಮೆಲಿ ಪ್ಲ್ಯಾನ್ ಮಾಡಿದ್ದು. ಹಾಗೆ ನಾನು ಕೂಡ ಕರೆದ್ಲು. ಆ್ಯಂಡ್ ಪ್ರತಿ ಟೈಮ್ ಎಲ್ಲಾದರೂ ಹೋಗಬೇಕಾದ್ರೆ ನನ್ನ ತುಂಬ ಪ್ರೀತಿಯಿಂದ ಕರೀತಾರೆ. ನನಗೇನು ಮುಜುಗರ ಇಲ್ಲ, ಬಟ್ ಸ್ಟಿಲ್ ಅವರು ಅಷ್ಟೇ ಯಾರ ಜೊತೆ ಆದರೂ ಹೋಗ್ಬೇಕಾದ್ರೆ ನನ್ನ ಕರೀತಾರೆ. ಹುಡುಗರು ಅವರು ಇವರು ಬರುವಾಗ ನಾನು ಕಂಫರ್ಟಬಲ್ ಆಗಿರಲ್ಲ. ನಾನು ಇಲ್ಲಿವರೆಗೂ ಒಬ್ಬ ಹುಡುಗರು ಅಥವಾ ಯಾರಾದರೂ ಒಂದು ಗ್ರೂಪಲ್ಲಿ ಒಬ್ಬರು ಬಂದರೂ ನಾನು ಹೋಗೋಕ್ಕೆ ಪ್ರಿಫರ್ ಮಾಡಲ್ಲ. ಯಾಕಂದರೆ ಎಲ್ಲೋ ಏನೋ ಯಾಕೆ ಸುಮ್ಮನೆ ಅಂತ ಅಂದ್ಬಿಟ್ಟು ಅವರು ಎಷ್ಟೇ ಒಳ್ಳೆಯವರಾಗಿರ್ಬೋದು, ನಾನು ಎಷ್ಟೇ ಒಳ್ಳೆಯವಳಾಗಿರ್ಬೋದು, ಬಟ್ ಸ್ಟಿಲ್ ದೇರ್ ಆರ್ ಸಮ್ ಥಿಂಗ್ಸ್ ಲೈಕ್ ವಿಚ್ ಐ ಆಮ್ ನಾಟ್ ಕಂಫರ್ಟಬಲ್ ಇನ್. ನಮ್ಮ ಮನೇಲಿ ಆ ಥರ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಲೈಕ್ ಇವ್ರ ಜೊತೆ ಹೋಗ್ಬಾರ್ದು, ಅವ್ರ ಜೊತೆ ಹೋಗ್ಬಾರ್ದು ಅಂತೆಲ್ಲ. ಬಟ್ ನನಗೆ ಅದೇನೋ ಸೇಫ್ ಅಂತ ಫೀಲ್ ಆಗಲ್ಲ, ಅಥವಾ ದಟ್ ಈಸ್ ನಾಟ್ ಮೈ ಕೈಂಡ್, ದಟ್ ಈಸ್ ನಾಟ್ ಮೈ ಟೈಪ್ ಅಂತ ಅನಿಸುತ್ತೆ ನನಗೆ. ಇಲ್ಲಿ ಎಲ್ಲರೂ ಹೋಟೆಲ್ ಟೀಮ್ ಪಾರ್ಟಿ ಅಂತ ಮೊನ್ನೆ ಮಾಡಿದ್ರು. ಆ್ಯಂಡ್ ಬೇರೆ ಎಷ್ಟೊಂದು ಕಡೆ ಇವಾಗ ವೀಕೆಂಡ್ಸ್ ಆದರೆ ಅವ್ರದ್ದೇ ಕೊಟ್ಟು ಪಬ್ಸ್, ಕ್ಲಬ್ಸ್ ಆ್ಯಂಡ್ ಬೇರೆ ಥರ ಎಷ್ಟೊಂದು ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಿರ್ತಾರೆ. ಆ್ಯಂಡ್ ಅವ್ರ ಮಧ್ಯದಲ್ಲಿ ನಾನು ಹೋಗಿ ಅಲ್ಲಿ ಮುಜುಗರ ಪಟ್ಕೊಂಡು ನಂಗೆ ಕಂಫರ್ಟಬಲ್ ಆಗಿರ್ತೀರ ಎಲ್ಲೋ ಒಂದು ಸೈಡಲ್ಲಿರೋದು, ಅದೆಲ್ಲ ಲೈಕ್ ನೋಡೋರ್ಗೂ ಚೆನ್ನಾಗಿರಲ್ಲ, ನಾನಲ್ಲಿರೋ ನನಗೂ ಚೆನ್ನಾಗಿರಲ್ಲ. ಅದಕ್ಕೆ ಅವಾಯ್ಡ್ ಮಾಡಿಬಿಟ್ರೆ ಬೆಸ್ಟ್ ಅಲ್ವಾ ಅಂತ ನನಗೆ ಅನಿಸ್ಬಿಟ್ಟು ನಾನು ಆರಾಮಾಗಿ ನನ್ನ ಸೇಫ್ ಝೋನ್, ನನ್ನ ಕಂಫರ್ಟ್ ಝೋನಲ್ಲಿ ಇರ್ತೀನಿ. ಇಫ್ ಎನಿ ಗರ್ಲ್ಸ್ ಆರ್ ಲಿವಿಂಗ್ ಇನ್ ಅಬ್ರಾಡ್, ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ, ನಿಮಗೆ ಗೊತ್ತಿರುತ್ತೆ ಎಲ್ಲ ಥರ ಆ್ಯಕ್ಟಿವಿಟೀಸ್ ಇಲ್ಲಿ ಎಲ್ಲರೂ ಮಾಡ್ತಾರೆ. ಆ್ಯಂಡ್ ಹುಡುಗಿರು ಇದು ಮಾಡಬಾರ್ದು, ಹುಡುಗರು ಅದು ಮಾಡಬಾರ್ದು ಅಂತೆಲ್ಲ ಏನೂ ಇಲ್ಲ. ಇಟ್ ಈಸ್ ಆಲ್ ಲೀಗಲ್ ಆ್ಯಂಡ್ ದೇ ಎಂಜಾಯ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ದೇ ಆರ್ ಹಿಯರ್ ಟು ಲಿವ್ ದಟ್ ಕೈಂಡ್ ಆಫ್ ಲೈಫ್. ಆ್ಯಂಡ್ ಯಾರಿಗೂ ನೀವು ಒಂದು ಮಾತು ಹೇಳೋಕ್ಕಾಗಲ್ಲ, ಈ ಥರ ಮಾಡಬೇಡಿ, ಇದು ಒಳ್ಳೆಯದಲ್ಲ, ಇದು ಕೆಟ್ಟದ್ದು ಅಂತ ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ವಿ ಕಾಂಟ್ ಜಡ್ಜ್ ದೆಮ್. ಆ್ಯಂಡ್ ಅವ್ರೇನು ನಮ್ಮ ಮಾತು ಕೇಳ್ತಾರ ಇಲ್ಲ. ಸೊ ಅದಕ್ಕೆ ಎಲ್ಲರೂ ನಿಮ್ಮ ಸೇಫ್ ಝೋನಲ್ಲಿರಿ. ಇವಾಗ ಹೊರಗಡೆ ಪ್ರಪಂಚದಲ್ಲಿ ಎಷ್ಟು ಒಳ್ಳೇದಿದೆಯೋ ಅದಕ್ಕೆ ಡಬಲ್ ಅಷ್ಟು ಕೆಟ್ಟದ್ದು ನಡೀತಿದೆ. ಆ್ಯಂಡ್ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದಕ್ಕೆ ಎಲ್ಲೇ ಇರಿ, ಏನೇ ಮಾಡಿ, ಥಿಂಕ್ ಬಿಫೋರ್ ವಾಟ್ ಎವರ್ ಯು ಡೂ ಆ್ಯಂಡ್ ಲಿವ್ ದ ಮೂಮೆಂಟ್ ಹ್ಯಾಪಿಲಿ. ಯಾವುದೋ ಒಂದು ಚಿಕ್ಕ ಪುಟ್ಟ ಖುಷಿಗೆ ದೊಡ್ಡ ಲೈಫ್ನೇ ಕಳ್ಕೊಬೇಡಿ. ಯಾರ ಜೊತೆ ಇದ್ದರೆ ನಿಮಗೆ ಸೇಫ್ ಆ್ಯಂಡ್ ಕಂಫರ್ಟಬಲ್ ಅನ್ಸುತ್ತೋ ಅವ್ರ ಜೊತೆ ಇರಿ. ನಿಮ್ಮ ಸುತ್ತಮುತ್ತ ಇರೋ ಜನರನ್ನ ಖುಷಿಯಾಗಿಟ್ಕೊಂಡು ನೀವು ಖುಷಿಯಾಗಿರಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಗೈಸ್, ಇವತ್ತು ಬಂದುಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಇವತ್ತು ನನಗೆ ಬ್ರೇಕ್ ಟೈಮಲ್ಲೆಲ್ಲ ಹೊರಗಡೆ ಬಂದಿದ್ದೀನಿ. ಯಾಕಂದರೆ ನಂಗೆ ರೂಮಲ್ಲಿದ್ದು ತುಂಬ ಬೇಜಾರಾಗ್ತಿತ್ತು. ಅದು ಒಂದು ವಿಷಯ ಅಂದರೆ ಲೈಕ್ ಲಿಟ್ರಲಿ ಆ್ಯಂಡ್ ಐ ಥಾಟ್ ಟು ಈಟ್ ಬಿಸಿ ಬಿಸಿ ಮಟನ್ ಬಿರಿಯಾನಿ ಆಫ್ಟರ್ ರಿಯಲಿ ಲಾಂಗ್ ಟೈಮ್. ನಾನು ಮಟನ್ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ಲೈಕ್ 1 ಮಂತ್ ಏನೋ ಆಗಿತ್ತು. ಅವಾಗ ನಾನು ಮಟನ್ ತೊಗೊಂಡು ಒಂದು ಬಿರಿಯಾನಿನೋ ಮಾಡ್ಕೊಂಡು ತಿಂದಿದ್ದೆ. ನನಗೆ ಅವಾಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ವ್ಲಾಗಲ್ಲೂ ಏನೂ ನಾನು ಶೇರ್ ಮಾಡಿಲ್ಲ. ಬಟ್ ಇವತ್ತು ನಂಗೆ ದೊಣ್ಣೆ ಬಿರಿಯಾನಿ ತಿನ್ನಬೇಕಂತ ಫುಲ್ ಆಸೆ ಆಗ್ತದೆ. ಆ್ಯಂಡ್ ಯಾ ದಟ್ಸ್ ವೈ ಐ ಆಮ್ ಗೋಯಿಂಗ್ ಟು ಬೈ ಮಟನ್. ಬ್ರೇಕ್ ಇನ್ನು 6 o'clockವರೆಗೂ ಬ್ರೇಕ್ ಇದೆ. ಸೊ ಅಷ್ಟೊತ್ತಿಗೆ ಮಟನ್ ತೊಗೊಂಬಂದು ಬಿರಿಯಾನಿ ಮಾಡಿಕೊಂಡು ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಆಮೇಲೆ ವಾಕಿಗೆ ಹೋಗೋದು. ಸೊ ಯಾ, ಲೆಟ್ಸ್ ಗೋ. ಆ್ಯಂಡ್ ಐ ಹ್ಯಾಪಿಲಿ ಕಂಪ್ಲೀಟೆಡ್ 4 months ಆಫ್ ಮೈ ಲೈಫ್ ಹಿಯರ್ ಇನ್ ಫ್ರಾನ್ಸ್. And I'm very very happy. So let's go. ಎಷ್ಟು ಚೆನ್ನಾಗಿದೆ ಗೊತ್ತಾ, ಫುಲ್ ಇವಾಗ ಸ್ಪ್ರಿಂಗ್ ಬರ್ತಿದ್ದಲ್ಲ. ಸೊ ಎಲ್ಲ ಗಿಡ ಮರ ಎಲ್ಲ ಈ ಥರ ಚಿಗುರ್ತಾ ಇದೆ. ಇನ್ನು ಮುದ್ಕಿರು ಇಲ್ಲಿ ಎಷ್ಟು ಚೆನ್ನಾಗಿ ಹಂಗ ಕಾಣಿಸ್ತಾರೆ ಗೊತ್ತಾ.
ಲಿಟ್ರಲಿ ವಯಸ್ಸವ್ರಿಗೆ ಒಂದು 50 ವರ್ಷವರೆಗೂ ಆಗಿರುತ್ತೆ. ಬಟ್ ಸ್ಟಿಲ್ ಇನ್ನು ಯಂಗ್ ಆಗಿ ತುಂಬ ಸೂಪರಾಗಿ ಕಾಣಿಸ್ತಾ ಇರ್ತಾರೆ. ಸೊ ಲೆಟ್ಸ್ ಗೋ. ಆ ರೋಡು ಒಂದು ಭಯಾನಕರವಾದ ರೋಡು, ಬಟ್ ಸ್ಟಿಲ್ ನಂಗೆ ಇಷ್ಟ. ಲೆಟ್ಸ್ ಗೋ. ಆಗ್ನ್ಯೂ ಅಂದರೆ ಮಟನ್ ಇಷ್ಟೆಲ್ಲ ಇರುತ್ತೆ, ಬಟ್ ಇದರಲ್ಲಿ ಯಾವುದು ತೊಗೊಬಾರ್ದು. ಬಂದು ಇದೇ ತೊಗೊಬೇಕು ನೋಡಿ. ಇಲ್ಲಿ 9.85 ಅಂತ ಇದೆ, ಅಲ್ಲಿ 8.90. ಇದೆಲ್ಲ ಮಟನ್ ಥರ ಕಾಣಿಸುತ್ತೆ, ಬಟ್ ಇದು ಪೋಕು, ಇದು ಬೀಫು. ನಾನಿವಾಗ ವರ್ಕ್ ಮಾಡ್ತೀನಲ್ಲ ಅದ್ರ ಜೊತೆ, ಸೊ ಅದಕ್ಕೆ ನಾನು ಕ್ಲಿಯರ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಿಮಗೆ ಹೊಸ್ದಾಗಿ ನೋಡೋದಾದರೆ ಗೊತ್ತಾಗಲ್ಲ. ನನಗೂ ಸ್ಟಾರ್ಟಿಂಗ್ ಗೊತ್ತಾಗ್ತಿರ್ಲಿಲ್ಲ. ಪೋಕ್ ಇದೆಲ್ಲ ಚೆನ್ನಾಗಿರುತ್ತೆ. ಅದು ಒಂದಿಷ್ಟು ಚಿಕನ್ ನೋಡಿದ್ರೆ ವಾಂತಿ ಬರ್ತಾಯಿತ್ತು ನನಗೆ ನಡುವೆ. ಅಷ್ಟೇ ಗೈಸ್, ಬೇರೆ ಇನ್ನೇನು ತೊಗೊಳಲ್ಲ. ಕೋಕ್ ಒಂದು ತೊಗೊಂಬಿಡ್ಲಾ? ಕೋಕ್ ಒಂದು ತೊಗೊಳೋಣ ಇದೆ, ಯಾಕಂದರೆ ಕೋಕ್ ಬೇಕು ಮುಖ್ಯ ಬಿರಿಯಾನಿ ಜೊತೆ. ಕೋಕ್ 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 ಕೋಲಾ ನೋಡಿ, ಇಲ್ಲಿ ಥರ ಸಿಗುತ್ತೆ. ದಿಸ್ ಲುಕ್ಸ್ ಬ್ಯೂಟಿಫುಲ್, ಬಟ್ ಏನು ಟೇಸ್ಟ್ ಇರೋಲ್ಲ ಗೈಸ್. ಎಲ್ಲ ಜಾಸ್ತಿ ಮೆಡಿಸನ್ ಹಾಕ್ತಾರೆ. ಏನು ಫ್ರೆಶ್ಶಾಗಿ ಕಾಣಿಸುತ್ತೆ ಅದೆಲ್ಲ ಮೆಡಿಸನ್ ಅಂತ ಅರ್ಥ. ನಾನೇನು ಗೊತ್ತಾ ಗೈಸ್, ಇಲ್ಲಿ ಅಲ್ಲಿ ಚಿಕನ್ ಮಾಡ್ತಾರೆ. ಅಲ್ಲಿ ಮಾರೋ ಚಿಕನ್ನು ಫುಲ್ ಗಮ್ ಅಂತ ಇರುತ್ತೆ, ಬಟ್ ಏನೂ ಹಾಕಿರಲ್ಲ, ಉಪ್ಪು ಖಾರ ಏನಿರಲ್ಲ. ಅದಕ್ಕೆ ನಾನು ಒಂದಿನ ತೊಗೊಂಡಿಲ್ಲ. ಮೇ ಬಿ ಬಿಫೋರ್ ಐ ಲೀವ್ ಐ ಟ್ರೈ ಒನ್ಸ್. ಟೊಮೆಟೊ ನೋಡಿ ಎಷ್ಟು ದೊಡ್ಡದು. ಲ್ಲಿ ಕ್ಲಾರಿಫಿಕೇಷನ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಮ್ಗೇನು ಬೇಕೋ ಅದು ಮೈಂಡಲ್ಲಿದ್ದರೆ ಬೇರೆ ಡಿಸ್ಟ್ರಾಕ್ಷನ್ಸ್ ಇರೋಲ್ಲ. ಹಂಗೆ ನನಗೂ ಬೇಕಾಗಿರೋದು ಒಂದು ಮಟನು, ಆ್ಯಂಡ್ ಅದಕ್ಕೆ ಆಗೋಷ್ಟೇ ದುಡ್ಡನ್ನಾದ್ರೆ ಇವಾಗ ಸದ್ಯಕ್ಕಿರೋದು ಅಷ್ಟೇ ಸಾಕು. ಅಷ್ಟೇ ತೊಗೊಂಡೋಗಿ ಜೀವನ ಮಾಡೋದು. ಮೊಸರು ಎಷ್ಟು ಕಮ್ಮಿ ಗೊತ್ತಾ ಇದು? ಜಸ್ಟ್ ಇಷ್ಟೇ. ಇದು ಫುಲ್ ಮೊಸರು ಸೆಕ್ಷನ್. ಏನೇನೋ ಹಾಕಿ ಮಾಡಿರ್ತಾರೆ ಮೊಸರನ್ನ. ವಿತೌಟ್ ಮಿಲ್ಕ್ ಮೊಸರು ಇರುತ್ತೆ ಗೊತ್ತಾ ಇಲ್ಲೆಲ್ಲ. ಬ್ಯಾಕ್ ಟು ರೂಮ್. ನನಗೆ ನನಗೆ ಬ್ಲೂಟೂತ್ಗೆ ಕನೆಕ್ಷನೇ ಇಲ್ಲ ಗೈಸ್. ಅದು ಏನೇನೋ ಆಡ್ತಾ ಇರ್ತೈತೆ, ನಾನು ಏನೇನೋ ಕೆಲ್ಸ್ಕೊತಾ ಇರ್ತೀನಿ. ಸೊ ಬಂದುಬಿಟ್ಟು ಡ್ರೆಸ್ಟಿಂಗ್ ಮಾಡಿ ಇವಾಗ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು. ಯಾಪ್, ಲೆಟ್ಸ್ ಗೋ. ಆಮ್ ಐ ಲುಕಿಂಗ್ ಪ್ರಿಟಿ? ಆಫ್ ಕೋರ್ಸ್ ಯೆಸ್. ಟಕ 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 ಟಕ. ಬರೀ ಪುದೀನ ಎಲ್ಲ ಹಾಕಿ ಮಾಡ್ತಿರೋವಂಥ ಮಟನ್ ಬಿರಿಯಾನಿ. ಸೊ ಮಟನ್ನಾಗ ಬೇಯಿಸಕ್ಕೆ ಕೊಡ್ತಾ ಇದ್ದೀನಿ ಗೈಸ್. ಒಂದಾದ್ಮೇಲೆ ನೋಡಿ ಪೀಸಸ್ ಎಷ್ಟು ದೊಡ್ಡದಿದೆ. 5 ಪೀಸ್ ಇರೋದು ಕರೆಕ್ಟಾಗಿ ಆಗುತ್ತೆ 2 ದಿನ. ಎಷ್ಟು ಬೇಗ ಮಾಡಿದ್ದೀನಿ ಅಂದರೆ ಫಸ್ಟ್ ಟೈಮ್ ನಾನು ಮಟನ್ ಬಿರಿಯಾನಿನ ಅಷ್ಟು ಬೇಗ ಮಾಡಿರೋದು. 1 ಅವರಲ್ಲಿ ಕಟ್ಟಿಂಗ್, ಚಾಪಿಂಗ್, ಗ್ರೈಂಡಿಂಗ್, ಫ್ರೈಯಿಂಗ್, ಬಾಯ್ಲಿಂಗ್ ರೈಸ್, ಕುಕಿಂಗ್, ಬಿರಿಯಾನಿ ಎಲ್ಲ ಮಾಡಿಬಿಟ್ಟೆ ನಾನು. ಎಲ್ಲ ಮಾಡಿಬಿಟ್ಟೆ ಬಿಕಾಸ್ ನನಗೆ ಫುಲ್ ಕ್ರೇವಿಂಗ್ಸ್ ಆಗ್ತಿತ್ತು ಬಿರಿಯಾನಿ 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 ಬಿರಿಯಾನಿ. ಎಷ್ಟೇ ಆ ಮಿಕ್ಸ್ಡ್ ಪಲಾವ್ ಥರ ಬಿರಿಯಾನಿ ಬರುತ್ತಲ್ಲ ರೆಡ್ ಕಲರ್, ಅದು ಆಗಲಿ ಆಂಬೂರ್ ಸ್ಟೈಲ್ ಬಿರಿಯಾನಿ ಅಥವಾ ಹೈದ್ರಾಬಾದಿ ಸ್ಟೈಲ್ ದಮ್ ಬಿರಿಯಾನಿ, ಏನು ಮಾಡ್ಕೊಂಡು ತಿಂದ್ರೂ ಈ ದೊಣ್ಣೆ ಬಿರಿಯಾನಿ ಇಸ್ ಡಿಫ್ರೆಂಟ್ ಗೈಸ್. ಮಟನ್ ಇಸ್ ಕುಕ್ಡ್, ಮಸಾಲ ಜೊತೆಗೆ ರೈಸ್ ರೆಡಿ ಟು ಡನ್. ನಾನು ಯೂಶ್ವಲಿ ಇವಾಗ ಕುಕ್ ಮಾಡೋಗೆಲ್ಲ ಸಾಂಗ್ಸ್ ಹಾಕೊಂಡ್ಬಿಡ್ತೀನಿ. ಸಾಂಗ್ಸ್ ಕೇಳ್ಕೊಂಡು ಮಾಡ್ತಾಯಿರ್ತೀನಿ. ಆ್ಯಂಡ್ ಅವತ್ತು ಕನ್ನಡ ಪ್ಲೇ ಲಿಸ್ಟ್ ಯಾವುದೋ ಹಾಕ್ಕೊಂಡಿದ್ದೆ. ನಂಗೆ ಯಾವ ಸಾಂಗ್ಸು ಬಯಾಟು ಇಲ್ಲ, ನಂಗೆ ಬರೋದು ಕೂಡ ಇಲ್ಲ ಆಡೋಕ್ಕೆ. ಬಟ್ ಸ್ಟಿಲ್ ಸಾಂಗ್ಸ್ ಕೇಳ್ಕೊಂಡು ಮಾಡ್ತಾಯಿರ್ತೀನಿ. ಆ್ಯಂಡ್ ಈ ಗ್ರೀನ್ ಕಲರ್ ಬರೋಕ್ಕೆ ಏನು ಸಾಹಸ ಮಾಡ್ತೀನಿ ಪಾಲಕ್ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ಕೊತ್ತಂಬರಿ ಪುದೀನ ಏನು ಕಲರೂ ಇಲ್ಲ, ಅಷ್ಟೊಂದು ಫ್ಲೇವರ್ಫುಲ್ ಟೇಸ್ಟ್ ಏನು ಬಂದಿರೋದು ಕೂಡ ಇಲ್ಲ. ಆ್ಯಂಡ್ ಗ್ರೀನ್ ಚಿಲ್ಲಿ ಕೂಡ ಇಲ್ಲ ನನ್ನ ಹತ್ರ. ಅದಕ್ಕೆ
ಚಿಲ್ಲಿ ಪೌಡ್ರ್ ಹಾಕಿ ಖಾರಕ್ಕೆ ಸ್ಪಿನಾಚ್ ಹಾಕಿದ್ದೀನಿ. ಸೊ ಪಾಲಕ್ ಹಾಕಿದ್ರೆ ಒಳ್ಳೇದಲ್ವಾ, ಇನ್ನು ಮೆಂತ್ಯ ಸೊಪ್ಪು ಅದು ಇದಿಗೆ ಅನ್ಸಕ್ಕಲ್ಲ. ಸೊ ಅದಕ್ಕೆ ಪಾಲಕ್ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಮಾಡ್ತಾಯಿದ್ರೆ ಘಮ ಘಮ ಹೋಗಿ ಆಡ್ತಿರೋಗ ಏನಿತ್ತು ಗೊತ್ತಾ, ಪರ್ಫೆಕ್ಟ್ ಬಿರಿಯಾನಿ, ಮಟನ್ ಬಿರಿಯಾನಿ, ದೊನ್ನೆ ಬಿರಿಯಾನಿ. ಇದು ನಾನು ಮಾಡೋ ಸ್ಟೈಲು. ಸಖತ್ತಾಗಿದೆ, ಬಾಯಲ್ಲಿ ನೀರು ಊರ್ತಾಯಿದೆ, ತಿನ್ನಬೇಕು. ಓಕೆ ಗೈಸ್, ಬಾಯ್. ಜೊತೆಗೆ ಮೊಸರು ಬಜ್ಜಿ, ಅಮೇಝಿಂಗ್. ಫರ್ಗೆಟ್ ದ ಕುಕ್, ಯಮ್ಮಿ. ಹೊಟ್ಟೆ ತುಂಬ ಊಟ ಮಾಡಿ ವರ್ಕ್ಗೆ ಹೋಗೋದು ಎಷ್ಟು ಕಷ್ಟ ಅಂದರೆ ಹೇಳೋಕ್ಕಾಗಲ್ಲ. ನಾನು ಕ್ಲಾಸಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾಯಿದ್ದೆ, ಚೆನ್ನಾಗಿ ತಿಂದ್ಬಿಟ್ಟಿದ್ದಿದ್ರೆ. ಇಂದು ಏಮಾಗಿ ಇಬ್ಬರಿಗೂ ಗೊತ್ತು, ಹೋಗಿ ಮಲ್ಕೊಂಡ್ಬಿಟ್ರೆ 1 ಅವರ್ ಆಮೇಲೆ ಎದ್ದೊಳ್ತಿದ್ದೆ. ಬಟ್ ಇವಾಗ ಹೊಟ್ಟೆ ತುಂಬ ಊಟ ತಿಂದು ಎಲ್ಲ ಎತ್ಕೊಂಡೋಗಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಕೆಲಸ ಮಾಡಿಬಿಟ್ಟು 3-4 ಅವರು ಆಮೇಲೆ ರೂಮಿಗೆ ಬಂದು ಮಲ್ಕೊಬೇಕು. ಇದು ಲೈಫ್ ಅಂದರೆ ಗೈಸ್. ಏನು ಮಾಡೋಕ್ಕಾಗಲ್ಲ, ಎಲ್ಲ ಸಿಗಲ್ಲ ಜೀವನದಲ್ಲಿ. ಸಿಕ್ಕಿದ್ರೆ ಒಂದಿರ. ನಾನು 10th ಯಾವಾಗ ಗ್ರ್ಯಾಜುಯೇಟ್ ಆಗಿ ಫಸ್ಟ್ PU ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋದು, ಅವಾಗಿಂದ ಇವಾಗವರೆಗೂ ನನಗೆ ಹೋಗ್ಬಿಟ್ಟು ಹೊರಗಡೆ ರೆಸ್ಟೋರೆಂಟ್ಸಲ್ಲಿ ತಿನ್ನೋದು ಫುಲ್ ಕ್ರೇಜ್ ನನಗೆ. ಎಲ್ಲಾದರೂ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗಿ ಮಧ್ಯಾಹ್ನ ಊಟ ಅಲ್ಲೇ ಮಾಡಬೇಕು. ಬಾಕ್ಸ್ ತೊಗೊಂಡೋಗಿರೋನು ಬೆಳಗ್ಗೆ ತಿನ್ಬಿಟ್ಟು ಮಧ್ಯಾಹ್ನ ನಾನು ನನ್ನ ಫ್ರೆಂಡ್ಸು ಹೋಗ್ಬಿಟ್ಟು ಆಚೆ ಕಡೆ ತಿನ್ನೋದ್ರಲ್ಲಿ ಮಜಾನೇ ಬೇರೆ. ಎಷ್ಟು ರೆಸ್ಟೋರೆಂಟ್ಸ್ಗೆ ಹಂಗೆ ಹೋಗಿದ್ದೀನೋ. ಲಂಚ್ ಬ್ರೇಕ್ ಏನಾದರೂ ಲೇಟಾಗಿ ಬಿಡೋದು ಅಥವಾ ಏನಾದರೂ 10 ಮಿನಿಟ್ಸ್ 20 ಮಿನಿಟ್ಸ್ ಇದ್ರೂ ನೆಕ್ಸ್ಟ್ ಕ್ಲಾಸ್ ಯಾವ್ದು ಇರುತ್ತೆ ಅದಕ್ಕೆ ನಾವು ಆ್ಯಬ್ಸೆಂಟ್ ಆದ್ರೂ ಪರವಾಗಿಲ್ಲ, ಹೋಗಿ ಹೊಟ್ಟೆ ತುಂಬ ಊಟ ತಿನ್ನಬೇಕು. ಅದೇ ನನ್ನ ಮೈಂಡಲ್ಲಿರೋದು. ಆ್ಯಂಡ್ ಹೋಗಿ ತಿನ್ಬಿಟ್ಟು ವಾಪಸ್ ನಮಗೆ ರೆಸ್ಟೋರೆಂಟಿಂದ ಕಾಲೇಜ್ ಬರೋಕ್ಕೆ ಕೂಡ ಆಗಲ್ಲ, ಯಾಕಂದರೆ ಅಷ್ಟು ತಿನ್ಬಿಟ್ಟು ಟಯರ್ಡಾಗಿ ಹೋಗ್ಬಿಟ್ಟಿರ್ತೀವಿ ಅಂತ ಅನ್ಸುತ್ತೆ. ಲೇಸಿ ಫೀಲ್ ಆಗ್ತಿದೆ. ಸೊ ಅದೆಲ್ಲ ನೆನ್ಪು ಮಾಡಿಕೊಂಡು ಇವಾಗ ನೋಡು, ಎಷ್ಟೇ ಏನೇ ಮಾಡ್ಕೊಂಡಿದ್ರು ತಿರ್ಗಾ ಬ್ಯಾಕ್ ಟು ವರ್ಕ್ ಆ್ಯಂಡ್ ಐ ಆಮ್ ಕಮಿಂಗ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್ ಅಂತ ಅನಿಸ್ತಿದೆ. ಇಷ್ಟುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇಲ್ಲ ಅಂದ್ರೂ ವರ್ಕ್ ಮಾಡಬೇಕು ಇವಾಗ. ಅದರಲ್ಲಿ ಬೋನಸ್ ಆಗಿ ಕೈ ಸುಟ್ಕೊಂಬಿಡೋದು ಇಲ್ಲ ಕೈ ಕಟ್ ಮಾಡ್ಕೊಂಬಿಡೋದು ಏನೋ ಒಂದು ನಡೀತಾ ಇರುತ್ತೆ ಇವಾಗ. ಇದೆಲ್ಲ ಎಷ್ಟು ಕಾಮನ್ ಆಗಿಬಿಟ್ಟಿದೆ. ಮುಂಚೆ ನಾನು ಕಾಲೇಜ್ಗೆ ಹೋಗೋಗಿ ಏನಾದರೂ ಒಂದು ಚಿಕ್ಕ ಸ್ಕ್ರ್ಯಾಚ್ ಆದ್ರೂ ನಂಗೆ ಕೈಗೆ ಸ್ಕ್ರ್ಯಾಚ್ ಆಯಿತು, ನಾನು ಹೋಗಿ ರೆಸ್ಟ್ ಮಾಡಬೇಕು ಅಂತ ಹೋಗ್ಬಿಡ್ತಿದ್ದೆ ನಾನು. ಬಿಕಾಸ್ ಏನಾಗಿಲ್ಲ, ನನಗೇನು ನೋವಾಗಿಲ್ಲ ಅಂದ್ರೂ ಅದೊಂಥರ ಒಂದು ರೀಸನ್ ಸಿಕ್ತು ಹೊರಗಡೆ ಹೋಗೋಕ್ಕೆ ಅಂತ ಅನಿಸುತ್ತೆ. ಬಟ್ ಇವಾಗ ಆ ಥರ ಎಲ್ಲ ಏನೇ ಆಗಿಲ್ಲ, ಒಂದು ಗ್ಲೌಸ್ ಕೊಡ್ತಾರೆ, ಇಲ್ಲಾಂದರೆ ಒಂದು ಬ್ಯಾಂಡೇಜ್ ಹಾಕ್ತಾರೆ, ಹಾಕೊಂಡು ಕೆಲಸ ಮಾಡಬೇಕು, ಅಷ್ಟೇ ಮುಗೀತು. ಆ್ಯಂಡ್ ಅವತ್ತು ಬಂದುಬಿಟ್ಟು 62 ಪೀಪಲ್ದು ಒಂದು ಟೀಮ್ ಇತ್ತು. ಸೊ ಅವ್ರನ್ನ ಅಟೆಂಡ್ ಮಾಡೋಕ್ಕೆ ಅಷ್ಟೊಂದು ಎಲ್ಲ ನಾವು ಅರೇಂಜ್ ಮಾಡ್ತಿದ್ವಿ. ಆ್ಯಂಡ್ ದಿಸ್ ಇಸ್ ಬುಫೆ ಆ್ಯಂಡ್ ಎವ್ರಿ ಡೇ ಈ ಬುಫೆನ ನಾವು ಅರೇಂಜ್ ಮಾಡ್ತೀವಿ ನಮ್ಮ ರೆಸ್ಟೋರೆಂಟಲ್ಲಿ. ಆ್ಯಂಡ್ ನಮ್ಮ ಡೈರೆಕ್ಟರ್, ಮ್ಯಾನೇಜರ್ ಎಲ್ಲರೂ ಇರ್ತಾರೆ. ಸೊ ಅವರು ನನ್ನ ವೀಡಿಯೋ ಎಲ್ಲ ಮಾಡೋದನ್ನು ನೋಡ್ತಾ ಇರ್ತಾರೆ. ಅವರು ಕೂಡ ನನ್ನ ವೀಡಿಯೋಗೆ ಹಾಯ್ ಹಲೋ ಎಲ್ಲ ಹೇಳ್ತಾ ಇರ್ತಾರೆ. ಆ್ಯಂಡ್ ಈ ಡೆಸರ್ಟ್ ತುಂಬ ಚೆನ್ನಾಯಿತು. ವೆನಿಲಾ ಎಲ್ಲ ಹಾಕಿ ಒಂದು ಕ್ರೀಮ್ ಥರ ಮಾಡಿದ್ರು, ಅದನ್ನು ಕ್ರೀಮ್ ಅಂಗ್ಲೆ ಅಂತ ಕರೀತಾರೆ. ಅದಕ್ಕೆ ರಿಯಲ್ ವೆನಿಲಾ ಏನಿರುತ್ತೆ ಅದನ್ನು ಹಾಕ್ತಾರೆ. ಈ ವೆನಿಲಾ ಎಸೆನ್ಸ್ ಅದು ಇದು ಆರ್ಟಿಫಿಷಿಯಲ್ ಫ್ಲೇವರ್ಸ್ ಎಲ್ಲ ಅಲ್ಲ, ರಿಯಲ್ ವೆನಿಲಾ. ಅದನ್ನು ಸ್ಕ್ರೇಪ್ ಮಾಡಿ ಹಾಕುವಾಗ ಏನು ಫ್ರೇಗ್ರೆನ್ಸ್ ಎಲ್ಲ ಹೆಂಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಮೇಲೆ ಈ ಥರ ಬ್ರೌನಿ ಹಾಕಿ ಅದರ ಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ ಹಾಕೋದು. ಆ್ಯಂಡ್ ಅವತ್ತು ನಾನು ತಿಂದೆ, ಯಾಕಂದರೆ ಅದರಲ್ಲಿ ಬೀಫ್ ಜೆಲಾಟಿನ್ ಆಗಲಿ ಪೋಕ್ ಜೆಲಾಟಿನ್ ಆಗಲಿ ಅಥವಾ ಬೇರೆ ಏನೂ ಹಾಕಿರಲಿಲ್ಲ, ಬರೀ ಹೆಗ್ ಹಾಕಿ ಮಾಡಿದ್ದು. ಆ್ಯಂಡ್ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಇಲ್ಲಿ ಡೆಸರ್ಟ್ಸ್ನೆಲ್ಲ ನಾನು ಟ್ರೈ ಮಾಡ್ತೀನಿ. ಬೀಫ್, ಪೋಕ್ ಮತ್ತು ಬೇರೆ ಯಾವುದಾದ್ರೂ ವಿಯರ್ಡ್ ಆಗಿರೋ ಇಂಗ್ರೀಡಿಯೆಂಟ್ ಎಲ್ಲ ಯೂಸ್ ಮಾಡಿದರೆ ಟ್ರೈ ಮಾಡೋಕ್ಕೋಗಲ್ಲ. ಏನಾದರೂ ಚೆನ್ನಾಗಿ ಡೀಸೆಂಟಾಗಿ ಈ ಥರ ಎಲ್ಲ ನೋಡೋಕ್ಕೆ ಕೂಡ ಚೆನ್ನಾಗಿ, ತಿನ್ನೋಕ್ಕೆ ಕೂಡ ಚೆನ್ನಾಗಿ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಿದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಟೆಂಪ್ಟಾಗಿ ಟ್ರೈ ಮಾಡ್ತೀವಲ್ವ. ಸೊ ಅದೇ ಥರ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಮೀಟ್ ಸೆಕ್ಷನಲ್ಲಿ ಮತ್ತು ಫಿಶ್ ಸೆಕ್ಷನಲ್ಲಿ ಮಾತ್ರ ಏನೂ ತಿನ್ನಲ್ಲ, ಏನೂ ಚೆನ್ನಾಗಿರಲ್ಲ. ಆ್ಯಂಡ್ ಅದು ನೋಡೋಕ್ಕೆ ಕೂಡ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೆ ನಾನು ಅಲ್ಲೇನೂ ಟ್ರೈ ಮಾಡಲ್ಲ. ಸೊ ದಟ್ ವಾಸ್ ಫಾರ್ ಟುಡೇಸ್ ವ್ಲಾಗ್ ಆ್ಯಂಡ್ ಹೋಪ್ ಯು ಆಲ್ ಲೈಕ್ ಟುಡೇಸ್ ವ್ಲಾಗ್. Like, share, comment and subscribe. Bye bye.